ಇದು ಕಾಂಗ್ರೆಸ್ನ ಕಥೆ ಆದರೆ ಇನ್ನು ರಾಜ್ಯದ ಬಿಜೆಪಿಯ ಕಥೆ ಅದು ಹೇಳಿ ತೀರೋದಿಲ್ಲ. ಬೆಂಗಳೂರಿನಲ್ಲಿ ಸದ್ಯ ಪಾಲಿಟಿಕ್ಸ್ ಯಾವ ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಬ್ಬರ ನಡುವೆನೆ ಒಂದು ಸಣ್ಣ ಪೈಪೋಟಿ ಇದ್ದಂಗೆ ಕಾಣ್ತಾ ಇದೆ. ವಿಜಯೇಂದ್ರಗೆ ಟಕ್ಕರ್ ಕೊಟ್ಟಂಗಿದೆ ಆರ್ ಅಶೋಕ್. ಒಂದೇ ದಿನ ಒಂದೇ ಪಕ್ಷದ ಒಂದೇ ಟೈಮ್ನಲ್ಲಿ ಇಬ್ಬರು ನಾಯಕರ ಸಭೆ, ಎರಡು ಸಭೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರದ್ದೊಂದು ಸಭೆ, ಅಶೋಕ್ ಸಭೆ. ವಿಜಯೇಂದ್ರ ಅವ್ರ ಸಭೆಗೆ ಅಶೋಕ್ ಗೈರು, ಆದರೆ ಅಶೋಕ್ ಸಭೆಗೆ ವಿಜಯೇಂದ್ರ ಹಾಜರು. ಬೆಂಗಳೂರು ಅಭಿವೃದ್ಧಿ ವಿಚಾರದ ಮೇಲೆ ಬಿ.ವೈ. ವಿಜಯೇಂದ್ರ ಇವತ್ತು ಸಭೆ ಕರೆದಿದ್ರು. ಬೆಂಗಳೂರು ಶಾಸಕರ ಸಭೆ ಇತ್ತು, ಬಿಜೆಪಿ ರಾಜ್ಯಾಧ್ಯಕ್ಷರು ಕರೆದಿದ್ದು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಕ್ಕೆ. ಆದರೆ ಆ ಬೆಂಗಳೂರು ಅಭಿವೃದ್ಧಿ ಸಭೆಯಲ್ಲಿ ಬೆಂಗಳೂರು ವಿಷಯಕ್ಕೆ ವಿಜಯೇಂದ್ರ ಕೈ ಹಾಕ್ತಾರೆ ಅಂತ ಅಶೋಕ್ ಕೋಪ ಮಾಡಿಕೊಂಡಿದ್ದಾರೆ. ಜಯನಗರ ಶಾಸಕ ರಾಮಮೂರ್ತಿಯನ್ನ ಜಿಲ್ಲಾಧ್ಯಕ್ಷ ಮಾಡಿರೋದೇ ಮೊದಲ ಬೇಸರಕ್ಕೆ ಕಾರಣ. ಶಾಸಕರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡುವ ನಿಯಮವೇ ಇಲ್ಲ, ಆದ್ರೂ ವಿಜಯೇಂದ್ರ ಶಾಸಕ ರಾಮಮೂರ್ತಿ ಅವರನ್ನ ನೇಮಕ ಮಾಡಿದ್ದಾರೆ. ಸಿ.ಕೆ. ರಾಮಮೂರ್ತಿ ಅವರನ್ನ ಎತ್ತಿ ಕಟ್ತಾರೆ, ಶಾಸಕರನ್ನ ತನ್ನ ಮೇಲೆ ಎತ್ತಿ ಕಟ್ತಿದ್ದಾರೆ ಅನ್ನೋದು ಸಿಟ್ಟು ಅಶೋಕ್ ಅವರಿಗೆ. ಬಿ.ಎಸ್.ವೈ. ಅವರೇ ಬೆಂಗಳೂರು ವಿಷಯದಲ್ಲಿ ವಿಶ್ವಾಸದಿಂದಿದ್ರು, ಆದ್ರೆ ಬಿ.ವೈ. ವಿಜಯೇಂದ್ರ ಬಂದು ಬೆಂಗಳೂರು ರಾಜಕೀಯಕ್ಕೆ ನೇರವಾಗಿ ಕೈ ಹಾಕ್ತಿದ್ದಾರೆ. ತನಗೆ ರಾಜಕೀಯವಾಗಿ ಯಾರ್ಯಾರು ಆಗೋದಿಲ್ವೋ ಅವ್ರ ಮಾತುಗಳನ್ನು ಕೇಳಿ ಇವ್ರು ನಿರ್ಣಯ ತಗೋತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಸಿಟ್ಟಾಗಿದ್ದಾರೆ. ಅಶ್ವಥ್ ನಾರಾಯಣ್ ಕೂಡ ಸಿಟ್ಟಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ನ ಸಭೆ ನಡೆದಿತ್ತು ಅಶೋಕ್ ಅವ್ರದ್ದು ನಿನ್ನೆ. ಅಶೋಕ್ ಅವರು ಕರೆದಂತ ಸಭೆಗೆ ಬೊಮ್ಮಾಯಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ಮುನಿರತ್ನ, ಎಚ್.ಡಿ. ಕುಮಾರಸ್ವಾಮಿ, ಸದಾನಂದ ಗೌಡ್ರು ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಒಂದೇ ದಿನ ಒಂದೇ ಪಕ್ಷದ ಇಬ್ಬರು ನಾಯಕರ ಎರಡು ಸಭೆ ಒಂದೇ ಟೈಮಲ್ಲಿ ನಿಗದಿ ಆಗುತ್ತೆ ಅಂತಂದ್ರೆ ನಿಮ್ಗೆ ಅದರ ಅರ್ಥ ಏನು ಅಂತ ಗೊತ್ತಾಗಬಹುದು ಅಲ್ವಾ? ಹಾಗೆ ಆಗಿದೆ. ಅಶೋಕ್ ಮತ್ತು ವಿಜಯೇಂದ್ರ ನಡುವೆ ಒಂದು ರೀತಿ ಕೋಲ್ಡ್ ವಾರ್ ನಡೀತಾ ಇದೆ ಅಂತಂದ್ರೆ ತಪ್ಪಲ್ಲ. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಅಂತಂದ್ರೆ ಆ ಒಂದು ದೋಣಿಯನ್ನ ಸರಿಯಾಗಿ ಹುಟ್ಟಾಕಿ ಕರ್ಕೊಂಡು ಹೋಗಬೇಕಾಗಿರೋರು, ಆದ್ರೆ ಇವರು ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿನಲ್ಲಿ ಕಾಣ್ತಾ ಇದೆಯಲ್ಲ, ಏನ್ ಈ ಡೆವಲಪ್ಮೆಂಟ್ಗೆ ಕಾರಣ? ಪ್ರಣೋದ್, ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಯತ್ನಾಳ್ ಬಣವೇ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿಲ್ಲ. ತಟಸ್ಥ ಬಣದಲ್ಲಿ ಕೆಲವೊಂದಿಷ್ಟು ನಾಯಕರು ಹೆಂಗ್ ಗುರುತಿಸಿಕೊಂಡಿದ್ರು, ಅವರು ಸಹ ವಿಜಯೇಂದ್ರ ಅವರ ವಿರುದ್ಧ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರ ಜೊತೆಗೆ ಇರಬೇಕಾಯ್ತು. ಇದೀಗ ವಿಜಯೇಂದ್ರ ವಿರುದ್ಧನೇ ತಮ್ಮ ಅಸಮಾಧಾನವನ್ನ ಆರ್ ಅಶೋಕ್ ಅವರು ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಒಂದೇ ದಿನ ಎರಡು ಪಕ್ಷದ ಎರಡು ಸಭೆಗಳು ಒಂದೇ ಸಮಯದಲ್ಲಿ ನಡೀತವೆ ಅಂದ್ರೆ ಅಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸಹ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಆರ್ ಅಶೋಕ್ ಅವರು ಏನು ಶಾಸಕರ ಸಭೆಯನ್ನ ಅಂದ್ರೆ ಸಮನ್ವಯ ಸಮಿತಿ ಸಭೆಯನ್ನ ಜೆಡಿಎಸ್ ಶಾಸಕರು ಮತ್ತೆ ಬಿಜೆಪಿ ಶಾಸಕರ ಸಭೆಯನ್ನ ಕರೀತಾರೆ. ಅದು ಸಂಜೆ 4:30 5 ಗಂಟೆಗೆ. ಅದೇ ಸಮಯಕ್ಕೆ ವಿಜಯೇಂದ್ರ ಅವರು ಸಹ ಬೆಂಗಳೂರು ಶಾಸಕರ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥವ್ರು ಆರ್ ಅಶೋಕ್ ಅವರು, ಆ ಸಭೆಗೆ ಆರ್ ಅಶೋಕ್ ಅವರು ಪ್ರಮುಖರಾಗಿರ್ಬೇಕಾಯ್ತು. ಆದ್ರೆ ಆ ಸಭೆಗೆ ಆರ್ ಅಶೋಕ್ ಅವರು ಗೈರಾಗುವ ಮುಖಾಂತರ ವಿಜಯೇಂದ್ರ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಆದ್ರೆ ಇಲ್ಲಿ ಆರ್ ಅಶೋಕ್ ಅವರು ಬರೋದಿಲ್ಲ. ಆದ್ರೆ ಆರ್ ಅಶೋಕ್ ಅವರು ಕರೆದಿರ್ತಕ್ಕಂಥ ಶಾಸಕರ ಸಭೆಗೆ ವಿಜಯೇಂದ್ರ ಅವರು ಕೊನೆಗೂ ಸಹ ಸುಮಾರು 6 ಗಂಟೆಗೆ ಆ ಸಭೆಗೆ ಹೋಗ್ತಾರೆ. ಆ ಸಭೆಗಿಂತ ಮುಂಚೆ ಇಲ್ಲಿ ಏನು ವಿಜಯೇಂದ್ರ ಅವರು ಬೆಂಗಳೂರು ಶಾಸಕರ ಸಭೆಯನ್ನ ಕರೀತಾರೆ. ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಏನು ಇತ್ತೀಚೆಗೆ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂತಹ ಕೆಲವೊಂದು ಅನುದಾನದ ಕೊರತೆ ಆಗಿರ್ಬೋದು, ಟನಲ್ ರಸ್ತೆಯ ವಿಚಾರ ಸಂಬಂಧಪಟ್ಟಂತೆ ಆಗಿರ್ಬೋದು, ಹೀಗೆ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನ ನಡೆಸಬೇಕಾಗುತ್ತದೆ. ಈ ಚರ್ಚೆಗೆ ಆರ್ ಅಶೋಕ್ ಅವರನ್ನು ಹೊರತುಪಡಿಸಿದೆ ಬೆಂಗಳೂರಿನ ಕೆಲವೊಂದಿಷ್ಟು ನಾಯಕರು ಸಹ ವಿಜಯೇಂದ್ರ ಅವರ ಜೊತೆ ಕೈ ಜೋಡಿಸಿ ಸಭೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಆರ್ ಅಶೋಕ್ ಅವರು ಬರೋದಿಲ್ಲ. ಆದ್ರೆ ಆರ್ ಅಶೋಕ್ ಅವರ ಕೋಪ ಯಾಕೆಂದ್ರೆ ವಿಜಯೇಂದ್ರ ಅವರು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಏನು ಕದಂಬ ಬಾವುಗಳನ್ನ ಚಾಚ್ತಾ ಇದ್ದಾರೆ, ಇಲ್ಲ ಸಲ್ಲದಗಳನ್ನ ಹೇಳಿ ಕೆಲವೊಂದಿಷ್ಟು ಶಾಸಕರನ್ನ ನನ್ನ ಮೇಲೆ ಎತ್ಕಡ್ತಾ ಇದ್ದಾರೆ. ಪ್ರಮುಖವಾಗಿ ಜಯನಗರದ ಶಾಸಕರಾಗಿರ್ತಕ್ಕಂತಹ ಸಿ.ಕೆ. ರಾಮಮೂರ್ತಿ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಇದು ಸಾಕಷ್ಟು ಅಶೋಕ್ ಅವರ ಕೋಪಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆರ್ ಅಶೋಕ್ ಅವರು ಸೂಚಿಸಿರ್ತಕ್ಕಂಥದ್ದು ಬೇರೆ ವ್ಯಕ್ತಿ, ಆದ್ರೆ ವಿಜಯೇಂದ್ರ ಅವರು ಇವರನ್ನ ಮಾಡಿದ್ದಾರೆ. ಶಾಸಕರನ್ನ ಯಾವುದೇ ಕಾರಣಕ್ಕೂ ಸಹ ಅದು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುವ ನಿಯಮ ನಮ್ಮ ಬಿಜೆಪಿಲಿಲ್ಲ. ಆದ್ರೂ ಸಹ ನಿಯಮಗಳನ್ನು ಮೀರಿ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರು ಎಲ್ಲವನ್ನೂ ಸಹ ನಮಗೆ ಬಿಟ್ಟಿದ್ರು, ನಾವು ಹೇಗೆ ಹೇಳ್ತೀವೋ ಹಾಗೆ ಯಡಿಯೂರಪ್ಪನವರು ಅದನ್ನ ಜಾರಿಗೆ ತರ್ತಾ ಇದ್ರು. ಆದ್ರೆ ಅದನ್ನೆಲ್ಲವನ್ನು ಸಹ ಓವರ್ಟೇಕ್ ಮಾಡಿರ್ತಕ್ಕಂಥ ವಿಜಯೇಂದ್ರ ಅವರು ಇದೀಗ ತಮ್ಮದೇ ಆದ ದಾಟಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಇವ್ರ ಆರೋಪ. ಹೀಗಾಗಿ ಇದೀಗ ಯತ್ನಾಳ್ ಅವರ ಬಣದ ಜೊತೆಗೆ ಆರ್ ಅಶೋಕ್ ಅವರ ಬಣನೂ ಸಹ ಇದೀಗ ಸೇರ್ಕೊಂಡಂಗಿದೆ ವಿಜಯೇಂದ್ರ ಅವರ ವಿರುದ್ಧ ಅಂತಾನೆ ಹೇಳ್ಬೋದು. ಪ್ರಣೋತ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.